ಕಲಬುರಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಚೇರಿಯಲ್ಲಿ ನಿಕ್ಷಯ ಮಿತ್ರ ಯೋಜನೆ ಕ್ಷಯ ರೋಗಿಗಳಿಗೆ ಆಹಾರ ಕಿಟ್ ಹಾಗೂ ಪ್ರೋಟೀನ್ ಪೌಡರ್ ವಿತರಣೆ ಕಾರ್ಯಕ್ರಮ ಜರುಗಿತು. ಕಲಬುರಗಿ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಕಲಬುರಗಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಲಬುರಗಿ, ಜಿಲ್ಲಾ ಕ್ಷಯ ರೋಗ ನಿರ್ಮೂಲನಾ ಘಟಕ ಕಲಬುರಗಿ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಜನಸೇವಾ ಫೌಂಡೇಶನ್ ವತಿಯಿಂದ ಪ್ರಧಾನಮಂತ್ರಿ ಟಿಬಿ ಮುಕ್ತ ಭಾರತ ಅಭಿಯಾನ ನಿಷ್ಕ್ರಿಯ ಮಿತ್ರ ಯೋಜನೆ ಕ್ಷಯ ರೋಗಿಗಳಿಗೆ ಆಹಾರ ಕಿಟ್ ಮತ್ತು ಪ್ರೋಟೀನ್ ಪೌಡರ್ ವಿತರಣಾ ಕಾರ್ಯಕ್ರಮ ಜರುಗಿತು. ದತ್ತು ತೆಗೆದುಕೊಂಡು ಅವರಿಗೆ ಇದರಲ್ಲಿ 6 ತಿಂಗಳದವರು ಇದ್ದಾರೆ ಮತ್ತು DSTBನವರು. ಸೊ 6 ತಿಂಗಳ ಚಿಕಿತ್ಸೆ ಪಡೆಯೋರು ಇದ್ದಾರೆ ಮತ್ತು ವರ್ಷದ ಗಟ್ಟಲೆ ಚಿಕಿತ್ಸೆ ಪಡೆಯೋರು ಇದ್ದಾರೆ. ಇದರಾಗ ನಾವು 6 ತಿಂಗಳ ಚಿಕಿತ್ಸೆ ಪಡೆಯೋರಿಗೆ DSTB ಅಂತೀವಿ, 6 ತಿಂಗಳಿಗಿಂತ ಜಾಸ್ತಿ ಚಿಕಿತ್ಸೆ ಪಡೆಯೋರಿಗೆ DRTB ಅಂತೀವಿ, ಡ್ರಗ್ ರಿಜಿಸ್ಟರ್ಡ್ TBದವರು ಅಂತೀವಿ. ಸೊ ಎಲ್ಲ ಕ್ಷಯ ರೋಗಿಗಳಿಗೆ ಇವರು ಅಳವಡಿಸಿಕೊಂಡಿದ್ದಾರೆ, ದಾನದ ರೂಪದಲ್ಲಿ ಅಳವಡಿಸಿಕೊಂಡು ದಾನಿಗಳಾಗಿದ್ದಾರೆ. ಇವರು ದತ್ತು ತೆಗೆದುಕೊಂಡು ಈ ಒಂದು ಕ್ಷಯ ರೋಗಿಗಳಿಗೆ ಈ ಒಂದು ಪೌಷ್ಟಿಕ ಆಹಾರದ ಅಗತ್ಯ ಇದೆ ಅಂತ ಹೇಳ್ಕೊಂಡು ಈಗೆಲ್ಲ ದೊಡ್ಡ ಮನೆಯವರು ಹೇಳಿದರು. ಇದು ಯಾಕೆ ಅಗತ್ಯ ಇದೆ ಅಂದರೆ, ನಿಮಗೆ ಮಾತ್ರೆಗಳು ಅಷ್ಟೇ ಅಲ್ಲ, ಮಾತ್ರೆಗಳ ಜೊತೆಯಲ್ಲಿ ಒಂದು ಪೌಷ್ಟಿಕಯುತವಾದ ಆಹಾರವನ್ನು ತಗೊಂಡಾಗ ಮಾತ್ರ ನಿಮ್ಮ ರೋಗ ಬೇಗ ಗುಣಮುಖವಾಗ್ತದೆ ಅನ್ನೋದು ಉದ್ದೇಶದಿಂದ ಇದೊಂದು ದಾನಿಗಳ ರೂಪದಲ್ಲಿ ಇದನ್ನು ನಿಮಗೆ ಕೊಡ್ತಾ ಇದ್ದಾರೆ ಅವರು. ಸರ್ಕಾರ ಈಗಾಗಲೇ ಕ್ಷಯ ರೋಗಿಗಳಿಗೆ ಸರ್ಕಾರದ ವತಿಯಿಂದ 1,000 ರೂಪಾಯಿ ತಿಂಗಳಿಗೆ ನಿಮ್ಮ ಅಕೌಂಟಿಗೆ ಹಾಕ್ತಾರೆ, 1,000 ರೂಪಾಯಿ. ಸೊ ಇನ್ನೂ ಭಾಳಷ್ಟು ಜನ ನಮ್ಗೆ ದುಡ್ಡು ಬಂದಿಲ್ಲ ಅಂತಾರೆ. ಚಿಕಿತ್ಸೆ ಕಂಪ್ಲೀಟ್ ಆಗುವವರೆಗೂ ಪ್ರತಿ ತಿಂಗಳು 1,000 ಕೊಡ್ತಾರೆ ನಿಮಗೆ. ಆ ದುಡ್ಡು ಬರುತ್ತೆ. ಆ ದುಡ್ಡು ಏನದಂದ್ರೆ ಅದನ್ನು ನಿಮ್ಮ ಆಧಾರ್ ಕಾರ್ಡು ಅಕೌಂಟನ್ನು ನಾವು ಸೀಡ್ ಮಾಡಿದಾಗ ಅದನ್ನು DBT ಮುಖಾಂತರ ಡೈರೆಕ್ಟ್ ನಿಮ್ಮ ಅಕೌಂಟಿಗೆ ಬರ್ತದೆ. ಅದನ್ನು ಸೊ ಆ ಸೇವಾ ಸಿಂಧು ಮುಖಾಂತರ ನಿಮ್ಮ ಆಧಾರ್ ಕಾರ್ಡ್ ಅಕೌಂಟನ್ನು ಸೀಡ್ ಮಾಡಿರ್ತೀವಿ. ಆ ಮುಖಾಂತರ ಅದು ನಿಮ್ಮ ಗೌರ್ಮೆಂಟಿಂದ ಡೈರೆಕ್ಟ್ DBT ಅಂತಾರೆ, ಡೈರೆಕ್ಟ್ ದುಡ್ಡು ನಿಮ್ಮ ಅಕೌಂಟಿಗೆ ಬರ್ತದೆ. ಸೊ ದುಡ್ಡು ಯಾರಿಗೂ ಬಂದಿಲ್ಲ ಅಂತ ಹೇಳ್ಕೊಂಡು ಇದು ಮಾಡೋಕ್ಕೆ ಹೋಗ್ಬೇಡ್ರಿ. ಅದು ಇವತ್ತಿಲ್ಲ ನಾಳೆಗೆ ದುಡ್ಡು ನಿಮ್ಮ ಅಕೌಂಟಿಗೆ ಬಂದೇ ಬರ್ತದೆ. ಅದು ಕೂಡ ಆ ದುಡ್ಡು ಕೂಡ ನಿಮಗೆ ಪೌಷ್ಟಿಕ ಆಹಾರ ತೊಗೊಳ್ಳಿರೋ ಉದ್ದೇಶಕ್ಕಾಗಿ ಸರ್ಕಾರ ಕೊಡ್ತಾ ಇದೆ. ನಿಮಗೆ ಪೌಷ್ಟಿಕ ಆಹಾರನ ತೊಗೊಳ್ರಿ ಅಂತೇಳಿ. ಆ ದುಡ್ಡು ಯಾವುದೇ ಕಾರಣಕ್ಕೂ ದುರುಪಯೋಗ ಆಗಬಾರ್ದು. ಸೊ ಅದು ಯಾರ್ಯಾರು ನೀವು ರೋಗಿಗಳು ಇರ್ತಾರೆ, ಆ ರೋಗಿಗಳು ನಿಮ್ಗೆ ಏನು ಬೇಕು ಅದನ್ನು ತಿನ್ನಿರಿ, ಸರಿಯಾಗಿ ತಿನ್ನಿರಿ ಅನ್ನೋ ಉದ್ದೇಶ. ತಿನ್ನಬೇಕು ಅಂದರೆ ನಾವು ಭಾಳಷ್ಟು ಜನ ಏನು ಊಟ ಮಾಡ್ತಿದ್ದೀವಿ, ಬರೀ ಅನ್ನ ಸಾರು ತಿನ್ನೋರು ಭಾಳ ಜನ ಇದ್ದೀವಿ. ನಾವು ಅದನ್ನು ಏನು ಸಿಗ್ತದೆ ಅದನ್ನು ಊಟ ಮಾಡ್ತೀವಿ, ಅದು ಪೌಷ್ಟಿಕ ಆಹಾರ ಅನ್ನಲ್ಲ ಅದಕ್ಕೆ. ಸೊ ಎಲ್ಲ ಈ ರೀತಿ ಏನಪ್ಪ ಅಂದರೆ ಬೇಳೆಕಾಳುಗಳು ಪೌಷ್ಟಿಕ ಆಹಾರ ಇರ್ತಾವೆಲ್ಲನೂ, ಗೋಧಿ, ಚಪಾತಿ, ರೊಟ್ಟಿ, ರಾಗಿ. ಸೊ ಈ ಥರ ಎಲ್ಲರೂ ನಾವು ತೊಗೊಂಡಾಗ ಬೇಳೆಕಾಳುಗಳು, ಸೊ ಒಳ್ಳೆಯ ಈ ಥರ ಒಂದು ಆಹಾರ ತೊಗೊಂಡಾಗ ಅದರೊಳಗೆ ಪೌಷ್ಟಿಕವಾದಂಥ ಒಂದು ಆಹಾರ ಇರ್ತದೆ. ಸೊ ಆಹಾರ ನಾವು ತೊಗೊಂಡಾಗ ಮಾತ್ರ ನಮ್ಮ ಶಕ್ತಿ ಬೆಳೀತದೆ. ಎಲ್ಲಿವರೆಗೆ ನಮ್ಮ ಶಕ್ತಿ ಬೆಳೀತದೋ ಆವಾಗ ರೋಗ ನಮ್ಮಿಂದ ಬಿಟ್ಟು ಹೋಗುತ್ತೆ. ಜೊತೆಯಲ್ಲಿ ಮಾತ್ರೆಗಳ ಜೊತೆಯಲ್ಲಿ ನಾವು ಈ ಥರ ಆಹಾರವನ್ನು ತೊಗೊಳ್ಬೇಕು. ಸೊ ಭಾಳಷ್ಟು ಜನರಿಗೆ ನಮಗೆ ಗೊತ್ತಿದೆ, ನಾವು ಏನಂತಾರಲ್ಲ ಬಡವರಿದ್ದೀವಿ, ಹೊತ್ತಿನ ಊಟಕ್ಕೂ ತೊಂದರೆ ಇದೆ ನಮಗೆ, ರೈಸ್ ಅನ್ನ ಸಾರು ಸಿಗೋದೇ ಭಾಳ ಕಷ್ಟ ಇದೆ ನಮಗೆ. ಸೊ ಈ ರೀತಿ ನಾವು ಅನ್ನ ಸಾರು ತೊಗೊಂಡೇವು ಅಂದರೆ ನಮ್ಮ ರೋಗ ಭಾಳ ಬೇಗ ಗುಣಮುಖರಾಗಲ್ಲ. ಸೊ ಅದಕ್ಕಾಗಿ ಇದನ್ನು ಸರ್ಕಾರದ ವತಿಯಿಂದನೂ ಕೊಡ್ತಾ ಇದೆ. ಪ್ಲಸ್ ದಾನಿಗಳ ರೂಪದಲ್ಲಿ ಕೂಡ ಇದೊಂದು ನಿಕ್ಷಯ ಮಿತ್ರ ಅಂತಾರೆ ಈ ಕಾರ್ಯಕ್ರಮಕ್ಕೆ. ಇದನ್ನು ನಮ್ಮ ಮಾನ್ಯ ರಾಷ್ಟ್ರಪತಿಗಳು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು 2 ವರ್ಷದ ಹಿಂದುಗಡೆನೆ. ಸೊ ಯಾರಾದರೂ ದಾನಿಗಳಿರ್ತಾರೆ, ದಾನಿಗಳನ್ನು ಅಳವಡಿಸ್ಕೊಂಡು ದಾನಿಗಳ ರೂಪಲ್ಲ ಈ ರೋಗಿಗಳಿಗೆ ಇದನ್ನು ಕೊಡಿಸ್ರಿ. ಯಾರಾದರೂ ಈಗ ಸಾಕಷ್ಟು ಜನ ದಾನಿಗಳಿದ್ದಾರೆ ಈಗ ನಮ್ಮ ಹತ್ರ. ಸುಮಾರು 12-15 ಪೇಷಂಟ್ಗಳನ್ನು ಆಲ್ರೆಡಿ ಅಳವಡಿಸ್ಕೊಂಡಿದ್ದಾರೆ, ಒಂದು 5-6 ಜನ ದಾನಿಗಳು. ಒಬ್ಬೊಬ್ಬರು ಫಾರ್ ಎಕ್ಸಾಂಪಲ್ ಮಣ್ಣೂರು ಆಸ್ಪತ್ರೆಯವರು ಮಲ್ಟಿ ಸ್ಪೆಷಲ್ ಅವರು ಒಂದು 500 ಪೇಷಂಟ್ಗಳನ್ನು ಅಳವಡಿಸ್ಕೊಂಡಿದ್ದಾರೆ. ಅದೇ ರೀತಿ ಇನ್ನು ನಮ್ಮ ಯಾರು ಸನ್ರೈಸ್ ಹಾಸ್ಪಿಟ್ಲ್ ಅವರು ಚಿರಾಯ ಹಾಸ್ಪಿಟ್ಲ್ ಅವರು ಒಂದು 150 ಪೇಷಂಟ್ ಅಳವಡಿಸ್ಕೊಂಡಿದ್ದಾರೆ. ಸನ್ರೈಸ್ ಹಾಸ್ಪಿಟ್ಲ್ಗಳು ಒಂದು 200 ಪೇಷಂಟನ್ನು ಅಳವಡಿಸ್ಕೊಂಡಿದ್ದಾರೆ. ಈ ರೀತಿ ಬೇರೆಯವರು ದಾನಿಗಳು ಏನಪ್ಪ ಅಂದರೆ ಸುಮಾರು 1,500 ಪೇಷಂಟ್ಗಳನ್ನು ಆಲ್ರೆಡಿ ನಮ್ಮಲ್ಲಿ ಈಗಾಗಲೇ ಪ್ರೆಸೆಂಟ್ ಈಗ ನಮ್ಮಲ್ಲಿ ಇರೋದು ಸುಮಾರು 2,000 ಮೇಲೆ ಪೇಷಂಟ್ ಆನ್ ಹ್ಯಾಂಡ್ ಇದಾವೆ. ಈಗ 2,000 ಆನ್ ಹ್ಯಾಂಡ್ ಇರೋದ್ರಲ್ಲಿಂದ ಅದರೊಳಗೆ ಆಲ್ರೆಡಿ 1,500 ಪೇಷಂಟ್ಗಳ ಮೇಲೆ ಅಳವಡಿಸಿಕೊಂಡಿದ್ದಾರೆ ಅವರು. ಈಗ ನಾವು ನೋಡಿ 2,052 ಪೇಷಂಟಿಗೆ ನಾವು ಸದ್ಯಕ್ಕೆ ಅದಾವೆ ನಮ್ಮ ಹತ್ರ ಈಗ. ಸೊ ಇದರೊಳಗೆ 1,500 ಪೇಷಂಟ್ಗಿಂತ ಜಾಸ್ತಿ ಇನ್ನು ದಾನಿಗಳು ಅಳವಡಿಸಿಕೊಂಡಿದ್ದಾರೆ. ಸೊ ಅವ್ರ ಮುಖಾಂತರ ಪೌಷ್ಟಿಕ ಆಹಾರವನ್ನು ಅವರು ಕೆಲವೊಬ್ಬರು ಪೌಡರ್. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸ್ತಾ ಇದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತೆ ಯಾಕೆ ತಡ? ಕಲಬುರಗಿ ಜಿಲ್ಲೆಯ ಪ್ರಸಿದ್ಧ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಗೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ನುರಿತ ವೈದ್ಯರಾದ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಅವರ ನೇತೃತ್ವದಲ್ಲಿ ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷ ಸಮಸ್ಯೆಗೆ ಮುಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್
ಲೆನ್ಸ್ ಅಳವಡಿಕೆ ಸೇರಿದಂತೆ ಕಣ್ಣಿಗೆ ಸಂಬಂಧಿಸಿದ ಎಲ್ಲಾ ರೀತಿಯ ರೋಗದ ಚಿಕಿತ್ಸಾ ಸೌಲಭ್ಯ ಒಂದೇ ಸೂರಿನಡಿ. ಗ್ರಾಮೀಣ ಭಾಗದ ವಯಸ್ಕರಿಗೆ, ಬಡ ಜನರಿಗೆ ನೆರವು ಆಗಲು ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಯ ಶಾಖೆಗಳು ಕಲಬುರಗಿ, ಸೇಡಂ, ಕಮಲಾಪುರ್, ಸುಲೇಪೇಟದಲ್ಲಿ ಕೂಡ ಲಭ್ಯವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆ, ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ, ಶಾಂತಿನಗರ, ಕಲಬುರಗಿ. ಫೋನ್ ನಂಬರ್ 72096262622ಗೆ ಸಂಪರ್ಕಿಸಿ.